श्रीगुरुभ्यो नमः। भागवते द्वितीये स्कन्धे अष्टमे अध्याये अद्य सप्तमः श्लोकः व्याख्यास्यते। षष्ठे श्लोके एवम् अभ्यधायि धौतान्तःकरणः अयं जीवः मुक्तसर्वपरिक्लेशः कृष्णपादपङ्कजमूलं नैव परित्यक्तुमिच्छति। यथा आयस्तः पान्तः स्वशरणं प्राप्य नैव तत् शरणं परित्यक्तुमिच्छति तथेति। तथा हि श्रुतिरपि सहायस्तः पितुरर्धमेयाय इति। सोऽयं जीवः आयस्तः दीर्घं सांसारिकम् आयासं प्राप्य स्वपितुः अर्धं गृहं येयाय इति। ಎರಡನೇ ಸ್ಕಂದದ 8ನೇ ಅಧ್ಯಾಯದ 7ನೇ ಶ್ಲೋಕವನ್ನು ನಾವೀಗ ನೋಡಬೇಕು. ಮನಸ್ಸು ನಿರ್ಮಲ ಆದರೆ ಮತ್ತೆಂದೂ ಭಗವಂತನ ಪಾದಕಮಲಗಳ ಸೇವೆಯನ್ನ ಬಿಡಬೇಕು ಅಂತ ಅನಿಸುವುದೇ ಇಲ್ಲ ಸಾಧಕನಿಗೆ. ಯಾಕೆಂದ್ರೆ ಮನಸ್ಸು ಕಲುಷಿತ ಆಗಿದ್ದಾಗ ಏನೆಲ್ಲ ಕ್ಲೇಶಗಳು ಆತನಿಗೆ ತೊಂದರೆ ಕೊಟ್ಟಿದ್ದವು, ಆ ಕ್ಲೇಶಗಳನ್ನ ಈಗ ಮನಸ್ಸು ಸ್ವಚ್ಛ ಆದ್ಮೇಲೆ ಕಳ್ಕೊಂಡಿದ್ದಾನೆ. ಕೃಷ್ಣನ ಪಾದ ಪಂಕಜಗಳ ಸೇವೆಯ ರುಚಿ ಆತನಿಗೆ ಗೊತ್ತಿದೆ. ಹೀಗಿರುವಾಗ ಮತ್ತೆಂದು ಆ ಭಗವಂತನ ಪಾದ ಸೇವೆಯನ್ನು ಅವನು ಬಿಡಲಿಕ್ಕೆ ಬಯಸೋದಿಲ್ಲ. ಅದಕ್ಕೆ ದೃಷ್ಟಾಂತ ಬಹಳ ದೂರ ನಡೆದು ಬಂದಂಥ ಬಳಲಿದಂಥ ಒಬ್ಬ ಸಾಧಕ ಈ ತನ್ನ ಮನೆಗೆ ಬಂದು ತಲುಪಿದ ಮೇಲೆ ಮನೆಯನ್ನು ಬಿಟ್ಟು ಹೋಗಬೇಕು ಅಂತ ಅಂದುಕೊಳ್ಳೋದಿಲ್ಲ. ಅದರಂತೆ ಅಂತ ಬಂದಿದೆ. ವೈಯಕ್ತಿಕವಾಗಿ ಈ ಶ್ಲೋಕವನ್ನ ಮನನ ಮಾಡ್ತಾ ಕೂತ್ಕೊಂಡ್ರೆ ಬಹಳ ಮಹತ್ವದ್ದು. ಮುಂದೊಂದು ಶ್ಲೋಕ ಬರೋದಿದೆ, ಪ್ರಾಯ 5ನೇ ಸ್ಕಂದದಲ್ಲಿ. ತಸ್ಮಾದ್ ರಜೋರಾಗ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ ಆ ಶ್ಲೋಕ. ಇಲ್ಲಿ ಕೃಷ್ಣಪಾದ ಮೂಲಂ ಅಂತ ಬಂತಲ್ಲ, ಅಲ್ಲಿ ನೃಸಿಂಹಪಾದಂ ಅಂತ ಬಂತು. ಅದಕ್ಕಾಗಿ ಆ ಶ್ಲೋಕದ ನೆನಪಿಗೆ ಬಂತು. ಭಗವಂತ ಕೃಷ್ಣನ ಪಾದ ಕಮಲದ ಸೇವೆಯನ್ನ ಅವನು ಬಿಡ್ಲಿಕ್ಕೆ ಬಯಸೋದಿಲ್ಲ. ಯಾಕೆಂದ್ರೆ ಆ ಪಾದವನ್ನು ಹಿಡಿದ ಮೇಲೆ ಎಲ್ಲ ದುಃಖಗಳು ಪರಿಹಾರ ಕಂಡಿವೆ ಅನ್ನೋದು ಗೊತ್ತಾಗಿದೆ ಅವನಿಗೆ. ಭಗವಂತನ ಪಾದ ಕಮಲಗಳನ್ನು ಹಿಡಿಯುವವರೆಗೆ ಸಂಸಾರದಲ್ಲೇ ಇದ್ದಾಗ ಏನು ಕ್ಲೇಶಗಳಾಗಿದ್ವು ಅನ್ನೋದು ಅವನಿಗೆ ಗೊತ್ತಿದೆ. ಇಲ್ಲಿ 2ನೇ ಸ್ಕಂದದ ಈ ಶ್ಲೋಕ ಹೇಳ್ತದೆ, ಭಗವಂತನ ಪಾದ ಕಮಲವನ್ನು ಹಿಡಿದಾದ ಮೇಲೆ ಎಲ್ಲ ಕ್ಲೇಶಗಳ ಬಿಡುಗಡೆ ಆಗ್ತದೆ ಅಂತ. ಮುಂದಿನ ಆ ಶ್ಲೋಕ ಹೇಳ್ತದೆ ಸಂಸಾರದಲ್ಲಿದ್ದಾಗ ಏನೇನಾಗ್ತದೆ ಅಂತ. ತಸ್ಮಾತ್ ರಜೋ ರಾಗ ವಿಷಾದಮನ್ಯು, ಅನೇಕ ಥರದ ಆಸೆಗಳು, ರಜೋಗುಣ ಆಸೆಗಳು ಈಡೇರದ ಕಾರಣಕ್ಕಾಗಿ ವಿಷಾದ, ಡಿಪ್ರೆಷನ್, ಸಿಟ್ಟು, ಮಾನ, ನನಗೆ ನನ್ನದು ನನ್ನವರು ಅನ್ನುವ ಅಭಿಮಾನ, ಸ್ಪೃಹ ದುರಾಸೆ, ಭಯ ದೈನ್ಯ, ಯಾರಿಗೋ ದೀನರಾಗಿ ಬದುಕಬೇಕಾದ ಒಂದು ಒತ್ತಡ, ಇದೆಲ್ಲದಕ್ಕೂ ಕಾರಣವಾದದ್ದು ಈ ಸಂಸಾರ ಅಂತ. ಇಂಥ ಸಂಸಾರವನ್ನು ಪರಿತ್ಯಾಗ ಮಾಡಿ ನೃಸಿಂಹಪಾದಂ ಭಜತಾ ಕುತೋ ಭಯಂ, ಯಾವ ಭಗವಂತನ ಪಾದಕಮಲಗಳನ್ನು ಭಜಿಸಿದರೆ ನಮಗೆ ಇನ್ನೆಂದೂ ಸಂಸಾರದ ಭಯ ಇಲ್ಲವೋ ಅಂಥ ಪಾದವನ್ನು ಭಜಿಸಿರಿ ಅಂತ.
ಅಕುತೋ ಭಯಂ ಅಂತ ನರಸಿಂಹನ ಕಮಲಗಳಿಗೆ ವಿಶೇಷಣ. ನರಸಿಂಹನಿಗೆ ಸ್ವಯಂ ಯಾವುದೇ ಭಯ ಇಲ್ಲ. ಮತ್ತೆ ಅವನ ಪಾದಕಮಲಗಳನ್ನು ಭಜನೆ ಮಾಡಿದವರಿಗೂ ಕೂಡ ಅದೇ ರೀತಿಯಾದ ಅಭಯ. ಭಯಕೃತ್ ಭಯನಾಶನಃ. ಸಂಸಾರದ ಭಯವನ್ನು ನಮಗೆ ಕೊಟ್ಟವನು ಅವನೇ. ತನ್ನ ಪಾದಕಮಲಗಳನ್ನು ತೋರಿಸಿ ಇದನ್ನು ಭಜನೆ ಮಾಡು, ಆ ಭಯಗಳನ್ನು ನಾನು ಕಳೀತೀನಿ ಅಂತ ಹೇಳುವವನು ಅವನೇ ಆಗಿದ್ದಾನೆ. ನಾವು ಈ ಸಂಸಾರದಲ್ಲಿದ್ದಾಗ ಇದನ್ನೆಲ್ಲ ನೋಡಿದ್ದೇವೆ. ಎಷ್ಟು ಥರದ ಆಸೆಗಳು ಈಡೇರದ ಕಾರಣಕ್ಕಾಗಿ ನಮಗಾದ ದೀನತೆ, ಎಷ್ಟೆಷ್ಟು ದೀನರಾಗಿ ನಾವು ಬದುಕಬೇಕಾದ ಪ್ರಸಂಗ ತಂದಿದ್ದೇವೆ. ಮನಸ್ಸು ಅದೆಷ್ಟು ಕುಬ್ಜವಾಗಿ ಹೋಗಿದೆ. ಇನ್ನೊಬ್ಬರ ಮುಂದೆ ಮನಸ್ಸನ್ನು ಹಿಡಿ ಮಾಡಿಕೊಂಡು, ಸಂಕುಚಿತ ಮಾಡಿಕೊಂಡು ಬೇಡಬೇಕಾದ ಪ್ರಸಂಗಗಳನ್ನು ಎದುರಿಸಿದ್ದೇವೆ. ಅದಿಲ್ಲದೆ ಹೋದರೂ ಕೂಡ ಕೆಲವು ಬಾರಿ ಅನೇಕ ಬಾರಿ ವಿಷಾದ ನಮ್ಮನ್ನು ಇನ್ನಿಲ್ಲದಂತೆ ಕಾಡಿದೆ. ಸಿಟ್ಟು ನಮ್ಮನ್ನು ಕಾಡಿದೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಭಗವದ್ಗೀತಾ ಹೇಳುವಂತೆ ವ್ಯಕ್ತಿಗಳ ಮತ್ತು ವಸ್ತುಗಳ ಸಂಪರ್ಕದಿಂದ ನಮಗೆ ಕಾಮ ಹುಟ್ಟಿದೆ. ಆ ಹುಟ್ಟಿದ ಕಾಮ ಈಡೇರದೇ ಇದ್ದಾಗ ಕ್ರೋಧ ಹುಟ್ಟಿದೆ. ನಾನು ನನ್ನುವುದು ಅನ್ನುವ ಅಭಿಮಾನ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಇದೆಲ್ಲದಕ್ಕೂ ಕಾರಣವಾದದ್ದು ಈ ಸಂಸಾರ ಅಂತ. ಆ ಶ್ಲೋಕ ಓದುವಾಗ ನನಗೆ ಹೀಗೆಲ್ಲ ಆಯ್ತಲ್ಲ, ನಾನು ಯಾರಿಗೋ ದೀನನಾಗಿ ಬೇಡಿಕೊಳ್ಳಬೇಕಾಯ್ತು, ನಾನು ಯಾರಿಗೋ ಅಡಿಯಾಳಾಗಿ ಬದುಕಬೇಕಾಯ್ತು, ನನಗೆ ಅಭಿಮಾನ ನನ್ನನ್ನು ಕಾಡಿತು, ನಾನು ನನ್ನವರು ಅನ್ನೋ ಅಭಿಮಾನ ನನ್ನನ್ನು ಕಾಡಿತು, ಮತ್ತೆ ಸಿಟ್ಟು ನಮ್ಮನ್ನು ಕಾಡಿತು, ವಿಷಾದಕ್ಕೆ ಒಳಗಾದೆ ನಾನು ಅಂತ ಹೀಗೆಲ್ಲ ನನ್ನ ದೃಷ್ಟಿಯಿಂದ ಆ ಶ್ಲೋಕವನ್ನು ನಾನು ಅನುಸಂಧಾನ ಮಾಡ್ಕೊಳ್ತಿದ್ದೆ. ನಮ್ಮ ಸ್ವಭಾವವೇ ಹೀಗೆ. ಇನ್ನೊಬ್ಬರಿಂದ ನಮಗೇನು ತೊಂದರೆ ಆಗಿದೆ ಅನ್ನೋದನ್ನು ವಿಚಾರ ಮಾಡ್ತೇವೆ ನಾವು. ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು, ತಂದೆ ತಾಯಿ, ನಮ್ಮ ಸುತ್ತಮುತ್ತಲಿನ ಬಾಂಧವರು ಎಲ್ಲರಿಂದಲೂ ನನಗೇನು ತೊಂದರೆ ಆಯಿತು, ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ, ನಾನು ಭಾರಿ ಸಜ್ಜನ. ಉಳಿದವರೇ ಏನಾದರೂ ತಪ್ಪು ಮಾಡಿರುವುದಾದರೆ, ತಪ್ಪು ಹುಡುಕಬೇಕಾದ್ರೆ ಉಳಿದವರನ್ನೇ ಹುಡುಕಬೇಕು. ಅವರಿಂದ ನಮಗಾಗಿರೋದು ಹೆಚ್ಚಾಕೆ? ದೇವರಾದರೂ ಹೀಗ್ಯಾಕೆ ಮಾಡಿದ, ದೇವರ್ಯಾಕೆ ಈ ಥರ ನಮ್ಮನ್ನ ಆಟ ಆಡಿಸಿ ತಾನು ಸಂತೋಷ ಪಡ್ತಾನೆ, ಅವನೆಂಥ ದೇವರು ಅಂತ ದೇವರನ್ನೇ ನಾವು ಬೈಕೊಳ್ತೇವೆ. ನಿಂದಂತಿಚ ಪರಾನ್ ಲೋಕೆ ಆತ್ಮಾನಂನ ಕಥಂಚನ ಅಂತ ಮಹಾಭಾರತ. ಇನ್ನೊಬ್ಬರನ್ನು ಬೈಯೋದು ನಮ್ಮದು ಸ್ವಭಾವ. ದೇವರನ್ನು ಹಿಡಿದು, ಮನುಷ್ಯರನ್ನು ಹಿಡಿದು, ಎಲ್ಲರನ್ನೂ ಅವರ ಮೇಲೆ ಗೂಬೆ ಕೂಡಿಸುವುದು ನಮ್ಮ ಸ್ವಭಾವ. ಆತ್ಮಾನಂನ ಕಥಾಚನ. ಯಾವತ್ತೂ ನಮ್ಮಲ್ಲಿರುವ ದೋಷ ನಮಗೆ ಕಾಣಿಸೋದಿಲ್ಲ. ಸ್ವಲ್ಪ ಈ ಆಲೋಚನೆ ಬಂದ ಮೇಲೆ ನಾನು ವಿಷಾದಕ್ಕೊಳಗಾದೆ ಅನ್ನುವುದು ಸರಿ, ನನ್ನ ದುರ್ಬುದ್ಧಿಯಿಂದ, ನನ್ನ ದುರ್ವರ್ತನೆಗಳಿಂದ ಇನ್ನೆಷ್ಟೋ ಜನರಿಗೆ ನಾನು ವಿಷಾದ ತಂದಿಟ್ನಲ್ಲ, ನನ್ನಲ್ಲಿರುವ ಅಧಿಕಾರ, ಧನ, ಮಾನ ಇತ್ಯಾದಿಗಳ ಕಾರಣದಿಂದಾಗಿ ನಾನು ಯಾರಿಗೋ ದೀನತೆಯನ್ನು ತಂದು ಒಡ್ಡಿದ್ನಲ್ಲ, ಅವರು ನನ್ನೆದುರಿಗೆ ದೀನರಾಗಿ ಬೇಡಿ ಕಣ್ಣೀರು ಸುರಿಸಬೇಕಾದ ಪರಿಸ್ಥಿತಿಗೆ ನಾನು ಕಾರಣನಾದ್ನಲ್ಲ. ನನಗೆ ಭಯ ಆಗಿದ್ದ ಆ ಕಡೆ ಇರಲಿ, ನನ್ನನ್ನು ನೋಡಿ ಮತ್ತೆ ಯಾರೋ ಭಯ ಪಡುವಂತಾಯ್ತಲ್ಲ. ವಿಷಾದ ನನಗಾಗಿರುವುದು ಆ ಕಡೆ ಇರಲಿ, ನಾನೆಷ್ಟು ಜನರಿಗೆ ವಿಷಾದಕ್ಕೆ ಕಾರಣನಾಗಿದ್ದೇನೆ, ನನ್ನನ್ನು ನೋಡಿ ಅವರೆಷ್ಟು ಸಂಕಟಪಟ್ಟಿದ್ದಾರೆ. ನನ್ನ ಕಷ್ಟ ನೋಡಿ ಅವರು ಸಂಕಟ ಪಡುವುದಲ್ಲ, ನನ್ನ ದುರ್ಗುಣಗಳನ್ನು, ನನ್ನ ದುರ್ವರ್ತನೆಗಳನ್ನು ನೋಡಿ ಅವರೆಷ್ಟು ಸಂಕಟಪಟ್ಟಿದ್ದಾರೆ, ಅವರೆಷ್ಟು ಡಿಪ್ರೆಷನ್ಗೆ ಹೋಗಿ ಅದರಲ್ಲೇ ಮುಳುಗಿಬಿಟ್ಟಿದ್ದಾರೆ. ನನ್ನನ್ನು ನೋಡಿ ಯಾರ್ಯಾರಿಗೂ ಏನೇನೋ ಆಸೆಗಳು, ದುರಾಸೆಗಳು ಮೂಡಿವೆಯಲ್ಲ, ಆ ಆಸೆಗಳು ಕೆಲವು ಈಡೇರಿರಬಹುದು, ಕೆಲವು ಈಡೇರದೇ ಇರಬಹುದು. ಅದೆಲ್ಲದಕ್ಕೂ ನನಗೆ ಗೊತ್ತಿಲ್ಲದೆ ಇರುವಂತೆಯೋ ಗೊತ್ತಿರುವಂತೆಯೋ ಆ ಆಸೆ ಎಂಬ ಬೆಂಕಿಗೆ ತುಪ್ಪ ಸುರಿದು ಅವರ ಆ ಮನೋರಥದ ಭಂಗಕ್ಕೆ ನಾನು ಕಾರಣ ಆದ್ನಲ್ಲ. ನಾನ್ಯಾರ ಬಗ್ಗೆಯೋ ಅಭಿಮಾನ ಪಟ್ಕೊಂಡು ಬಳಲಿದೆ,
ನನ್ನ ಬಗ್ಗೆ ಯಾರ್ಯಾರು ಅಭಿಮಾನಗಳನ್ನು ಪಟ್ಟರಲ್ಲ, ಆ ಅಭಿಮಾನ ಪಡಲಿಕ್ಕೆ ನಾನೇ ಕಾರಣ, ನನ್ನ ಅಸ್ತಿತ್ವ, ನನ್ನ ಹುಟ್ಟೇ ಕಾರಣ. ನಾನೇ ಹುಟ್ಟಿಲ್ಲದೆ ಹೋದರೆ ಅವರು ನನ್ನನ್ನು ನೋಡಿ ಏನು ಅಭಿಮಾನ ಪಡೋರಿದ್ರು, ನನ್ನ ವಿಷಯದಲ್ಲಿ ಏನು ಅವರು ಅಭಿಮಾನ ಬೆಳೆಸ್ಕೊಳ್ಳುವವರಿದ್ರು. ಕೇಳುವವರಿಗೆ ತುಂಬ ವಿಚಿತ್ರವಾಗಿ ಕಾಣಿಸ್ತದೆ. ಏನ್ರಿ ಅವರು ಅಭಿಮಾನ ಪಟ್ಕೊಂಡು ಬಳಲಿದ್ರೆ, ಅವರಿಗೆ ದೈನ್ಯತೆ ಬಂದರೆ, ಅವರಿಗೆ ದೈನ್ಯ ಬಂದರೆ ನಿಮ್ದೇನು ದೋಷ ಅಂತ. ಈ ಸಂಸಾರ ಇರುವುದೇ ಹಾಗೆ. ಈ ಎಲ್ಲ ಭಾವನೆಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ಸಂಕ್ರಾಂತ ಆಗ್ತಿರ್ತವೆ. ನಾನೇ ಸ್ಥಿತಪ್ರಜ್ಞನಾಗಿ ಭಗವತ್ಪರಾಯಣನಾಗಿ ಬದುಕುವಂತಿದ್ರೆ ನನ್ನಿಂದ ಇನ್ನೊಬ್ಬರಿಗೆ ದೀನತೆ ಮತ್ತು ವ್ಯರ್ಥವಾದ ಅಭಿಮಾನ ಇತ್ಯಾದಿಗಳು ಹುಟ್ಟುವುದಿಲ್ಲ. ಹುಟ್ಟಿದರೂ ಅವು ಬಹಳ ತೊಂದರೆ ಕೊಡೋದಿಲ್ಲ ಅವರಿಗೆ. ನಾನೇ ಪರವನ್ನು ಮರೆತು ಇಹದಲ್ಲೇ ಬದುಕುವ ಪ್ರವೃತ್ತಿಯವನಾದ್ದರಿಂದ ನನ್ನಿಂದನೇ ಅವರಿಗೆ ಇಷ್ಟೆಲ್ಲ ತೊಂದರೆಗಳಾಗಿವೆ. ಈ ಜಗತ್ತಿನಲ್ಲಿ ಕೋಪ, ಕಾಮ, ಸ್ನೇಹ, ಬಂಧ, ಅನುಬಂಧ ಎಲ್ಲವೂ ಕೂಡ ಪರಸ್ಪರ ಸಂಕ್ರಾಂತ ಆಗ್ತವೆ. ನಮ್ಮ ಮನಸ್ಸನ್ನ, ನಮ್ಮ ವ್ಯಕ್ತಿತ್ವವನ್ನು ನಮಗೆ ಗೊತ್ತಿಲ್ಲದೆ ಇರುವಂತೆ ಉಳಿದವರು ಓದಬಲ್ಲವರಾಗ್ತಾರೆ. ಆದ್ದರಿಂದ ಅವರಿಗೆ ಅವ್ಯಕ್ತವಾದ ಅಭಿಮಾನ, ಭಯ, ಸಿಟ್ಟು ಇವೆಲ್ಲವೂ ಕೂಡ ಒಬ್ಬರಿಂದ ಒಬ್ಬರಿಗೆ ದುರ್ಗುಣಗಳು ಸಂಕ್ರಾಂತ ಆಗ್ತವೆ, ಸದ್ಗುಣಗಳು ಸಂಕ್ರಾಂತ ಆಗ್ತವೆ. ಆದ್ದರಿಂದ ಇನ್ನೊಬ್ಬರಿಂದ ನನಗಾಗಿದೆ ಅಂತ ನಾನು ಪಟ್ಟಿ ಮಾಡಿಕೊಂಡು ನಿಲ್ಲುವುದಕ್ಕಿಂತ ನನ್ನಿಂದ ಯಾರ್ಯಾರಿಗೆ ಏನೇನಾಯಿತು ಅಂತಲೂ ಒಂದು ಬಾರಿ ಆಲೋಚನೆ ಮಾಡಬೇಕು ಮನುಷ್ಯ. ಮತ್ತು ಇದಕ್ಕೆಲ್ಲ ಕಾರಣ ಯಾರು? ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ, ಮನೆ, ಈ ಸಂಸಾರದ ಚಕ್ರ ಇದೇ ಕಾರಣ. ಇದನ್ನೇ ನಾನು ತೊರಿಬೇಕಾದದ್ದು. ನಾನು ಸಾಕಷ್ಟು ಬಳಲಿದೆ, ನನ್ನವರನ್ನು ಬಳಲಿಸಿದೆ. ಸಾಕಿನ್ನು ಹುಟ್ಟಿಸಿದ್ದಕ್ಕೆ ಸಾಕು, ಹುಟ್ಟಿಸಲೇಬೇಡ ಇನ್ನು ಅಂತ ಭಗವಂತನನ್ನು ಕೇಳಬೇಕಷ್ಟೆ. ಪಾದಕಮಲ ಅಂತ ಬಂದಾಗ ಇದು ಬಂತಷ್ಟೆ. ಶಾನ್ನಸ್ತವಾಂಘ್ರಿ ರಸುಭಾಷಯ ಧೂಮಕೇತು ಅಂತ ಇನ್ನೊಂದು ಶ್ಲೋಕ ಇದೆ ಭಾಗವತದಲ್ಲಿ. ನಿನ್ನ ಪಾದಕಮಲ ಅನ್ನುವುದು ನಮ್ಮ ಅಶುಭಾಶಯಗಳಿಗೆ ಧೂಮಕೇತು ಆಗಲಿ ಅಂತ. ನಮಗೆ ಚೆನ್ನಾಗಿ ಅಭ್ಯಾಸ ಆಗಿ ಹೋಗಿದೆ. ಅವರಿವರಿಗೆ ಶುಭಾಶಯಗಳನ್ನು ಹೇಳಿ, ನಾವು ಶುಭಾಶಯಗಳನ್ನು ಕೇಳಿಕೊಂಡು ಪರಸ್ಪರ ಗ್ರೀಟ್ ಮಾಡಿಕೊಂಡು ಅಭ್ಯಾಸ ಆಗಿ ಹೋಗಿದೆ. ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀವಿ, ಶುಭಾಶಯಗಳನ್ನು ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀವಿ. ವಸ್ತುತಃ ಈ ಜಗತ್ತಿನಲ್ಲಿ ಕಾಣ್ತಾ ಇರುವ ಎಲ್ಲ ವ್ಯಕ್ತಿಗಳು ಮತ್ತು ಎಲ್ಲ ವಸ್ತುಗಳು ಕೂಡ ನಮಗೆ ಶುಭಾಶಯವನ್ನೇ ಕೊಡ್ತವೆ ಅಂತಿಲ್ಲ. ಅನೇಕ ಬಾರಿ ಹೆಚ್ಚೇ ಅಶುಭಾಶಯಗಳನ್ನೇ ಕೊಡ್ತಿರ್ತವೆ. ಆ ಅಶುಭವನ್ನೇ ಶುಭ ಅಂತ ಭ್ರಮಿಸಿರ್ತೀವಿ ಅಷ್ಟೆ. ಒಂದಿಷ್ಟು ಸುಖ ಆಗ್ತಿರ್ತದೆ, ಸುಖ ಆಗ್ತಿಲ್ಲ ಅಂತಲ್ಲ. ಆ ಸುಖದ ಮೂಲ ಏನಿದೆ ಅದು ಶಾಶ್ವತ, ಅದೆಂದೂ ನಮ್ಮ ಕೈ ಬಿಡೋದಿಲ್ಲ ಅಂತ ಭ್ರಮಿಸಿರ್ತೀವಿ. ಇದು ಸಮಸ್ಯೆ. ಅದಕ್ಕೆ ಅಶುಭಾಶಯ ಧೂಮಕೇತು, ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಕುರಿತು ಮೂಡುವ ಅಶುಭ ಆಶಯಗಳು, ಇನ್ನೊಬ್ಬರ ಮನಸ್ಸಿನಲ್ಲಿ ನಮ್ಮ ಕುರಿತು ಮೂಡುವ ಅಶುಭಾಶಯಗಳು, ಜಡಗಳ ಕುರಿತು ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಅಶುಭಾಶಯಗಳು, ಅಮಂಗಳಕರವಾದ ಆಶಯಗಳು, ಡಿಸೈರ್ಗಳು, ವಿಲಿಂಗ್ನೆಸ್ಗಳು, ಇದೆಲ್ಲದಕ್ಕೂ ಕೂಡ ಈ ಭಗವಂತನ ಪಾದಕಮಲ ಅನ್ನೋದು ಒಂದು ಧೂಮಕೇತುವಿನಂತೆ ಆಗಬೇಕು ಅಂತ. ಧೂಮಕೇತು ಬಂದು ಅಪ್ಪಳಿಸಿದ್ರೆ ಎಲ್ಲಿ ಅಪ್ಪಳಿಸಿರ್ತದೋ ಅಲ್ಲಿದ್ದ ಮನೆ ಮಠ ಎಲ್ಲವೂ ಪುಡಿ ಪುಡಿಯಾಗಿ ಅಲ್ಲೊಂದು ದೊಡ್ಡ ಹೊಂಡವೇ ಆಗಿ ಆ ಧೂಮಕೇತು ಬಿದ್ದ ಜಾಗದ ಪ್ರಭಾವವನ್ನು ಅನೇಕ ಕಾಲ ತೋರಿಸ್ತಾ ಇರ್ತದೆ. ಧೂಮಕೇತುವಿನಂತೆ ಅಥವಾ ದೊಡ್ಡ ಒಂದು ಬಾಂಬ್ ಹೊಡೆದಂತೆ, ಬಾಂಬಿನ ಆಘಾತ ಆದಂತೆ ಭಗವಂತ ತನ್ನ ಪಾದದಿಂದ ನಮ್ಮನ್ನು ಒಂದು ಬಾರಿ ಒದೆಯಲಿ,
ಸಂಸಾರದಲ್ಲಿ ಮೈ ಮರೆತು ಮಲಗಿದ್ದೇವಲ್ಲ, ನಾವು ಮೈ ಮರೆತು ಮಲಗಿದ್ದೇವೆ, ಇನ್ನೊಬ್ಬರನ್ನು ಮೈ ಮರೆಸಿ ಮಲಗಿಸಿದ್ದೇವೆ. ನಮಗೆ ಅವರಿಂದ ಆಗ್ತಿರುವ ಬಂಧನಗಳ ಅರಿವಿಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ಆಗ್ತಿರುವ ಬಂಧನಗಳು ಅರಿವು ನಮಗಿಲ್ಲ. ಒಂದು ಶ್ಲೋಕ ಮುಂದೆ ಭಾಗವತದಲ್ಲಿ ಬರೋದಿದೆ. ಕಿಂ ಆತ್ಮನಾಥೇನ ಜಹಾದಿಯೋ ಮುದಂ ಕಿಂ ರಿಕ್ತಹಾರೈ ಸ್ವಜರಾಕ್ಯ ಬಂಧುವಿಹಿ ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ ದೇಹಾದಿಭಿ ಕಿಂ ಗಿರಿಹಾಯುಷೋ ವ್ಯಯ ಅಂತ. ಯಾರನ್ನು ನೆಚ್ಚಿಕೊಳ್ಬೇಕಾಗಿದೆ ನೀನು? ಯಾರನ್ನು ನೆಚ್ಚಿಕೊಳ್ಳುವವನಿದ್ದೆ? ನಿನ್ನನ್ನೇ ನೀನು ನೆಚ್ಚಿಕೊಳ್ಳುವವನಿದ್ದೀಯಾ? ನೀನು ಹಂಬಲಿಸಿದಂತೆ ಬದುಕಲಿಕ್ಕೆ ನಿನಗೆ ಸಾಧ್ಯ ಆಗಿದೆಯಾ? ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆಯಾ? ಆಗಿಲ್ಲ. ಸುಖ ಅನ್ನೋದೇ ಪೂರ್ಣವಾಗಿ ನಮ್ಗೆ ಅಪೇಕ್ಷೆ ಪಟ್ಟಷ್ಟು ನಮಗೆ ಸಿಗ್ತಾ ಇಲ್ಲ. ಹಾಗಿರುವಾಗ ಸುಖವನ್ನು ಕಾಣದ, ಆ ಸುಖಕ್ಕೆ ಕಾರಣವಾದ ನಡೆನುಡಿಗಳನ್ನು ಆಚರಿಸಲಾಗದ, ಅಂಥ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕಾಗದಂಥ ನಮ್ಮನ್ನು ನೋಡಿ ನಾವೇ ಸ್ವಲ್ಪ ಆತ್ಮವಿಮರ್ಶೆ ಮಾಡಬೇಕು. ಹೀಗೆ ಬದುಕುವುದಾದರೆ ನನ್ನಿಂದ ನನಗೆ ಏನಾಗಬೇಕಾಗಿದೆ? ಏನಾದರೂ ಆಗುವುದಿದ್ರೆ ಭಗವಂತನಿಂದ ಆಗಬೇಕೇ ಹೊರತು ನನ್ನಿಂದ ನನಗಾಗುವುದೇನಿಲ್ಲ. ನನ್ನನ್ನೇ ನಾನು ಅವಲಂಬಿಸಿದರೆ, ನನ್ನನ್ನೇ ನಾನು ನೆಚ್ಚಿಕೊಂಡ್ರೆ ಇದರಿಂದ ಏನೂ ಫಲ ನನಗೆ ಸಿಗೋದಿಲ್ಲ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಕಿಂ ರಿಕ್ತಹಾರೈ ಸ್ವಜನಾಕ್ಕೆ ಬಂದುವಿ, ನನ್ನಿಂದಲೇ ನನಗೇನೂ ಆಗುವುದಿಲ್ಲ, ನನ್ನನ್ನು ನಂಬಿಕೊಂಡ್ರೆ ಬದುಕೋದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಯಾರೋ ಬಂಧುಗಳನ್ನು ನಂಬಿ ಒಪ್ಪಿ ಬದುಕುವುದು ಹೇಗೆ? ಅವರು ನಮ್ಮ ಸಂಪತ್ತಿನೆಲ್ಲವನ್ನು ಅಪಹಾರ ಮಾಡಲಿಕ್ಕೆ ಬಂದವರು. ಕಿಂ ಭಾರ್ಯೆಯ ಸಂತತಿ ಹೇತುಭೂತಯ, ಗಂಡು ಹೆಣ್ಣನ್ನು ಅಪ್ಪಿ ಬದುಕುವುದು ಹೇಗೆ? ಹೆಣ್ಣು ಗಂಡನ್ನು ಅಪ್ಪಿ ಬದುಕುವುದು ಹೇಗೆ? ಇವರು ಯಾರಾದರೂ ಮದುವೆ ಮಾಡಿಕೊಂಡ ಕಾರಣಕ್ಕಾಗಿ, ಅವರ ಸಂಘ ಮಾಡಿದ ಕಾರಣಕ್ಕಾಗಿ ನಮಗೆ ಪರತತ್ವದ ಆ ಘನತತ್ವ ಏನಿದೆ, ಜಗತ್ತನ್ನಾಳುವ ಘನತತ್ವ, ಅದರ ಮಾರ್ಗವನ್ನೆಂದಾರು ತೋರಿಸ್ತಾರೇನು? ಅವರು ನಮ್ಮನ್ನ ಮತ್ತೆ ಈ ಸಂಸಾರದಲ್ಲಿ ಸಿಲುಕಿಸುವ ಪ್ರಯತ್ನವನ್ನೇ ಮಾಡ್ತಿದ್ದಾರಲ್ಲ. ಗೇಹಾದಿಭಿಕ್ಕಿಂ ವಿಧಿಹಾಯುಷೋ ವ್ಯಯ, ನನ್ನ ಈ ಮನೆಯನ್ನ, ಮಠವನ್ನ, ನನ್ನ ದೇಹವನ್ನೇ ಆದರೂ ಮೆಚ್ಚಿಕೊಂಡು ಏನು ಮಾಡಿದಂತಾಯ್ತು? ನನ್ನ ಈ ದೇಹದ ಮೇಲಾದರೂ ಇಷ್ಟು ಅಭಿಮಾನ ತೋರಿಸಿ, ಇದನ್ನು ಇಷ್ಟು ಮುತುವರ್ಜಿಯಿಂದ ಪೋಷಿಸಿ ಮಾಡಿದ್ದೇನು ಅಂದರೆ ಆಯುಷ್ಯ ವ್ಯರ್ಥ ಆಗಿದ್ದಷ್ಟೆ. ಹದಿವಯಸ್ಸು ಹೋಯಿತು, ತಾರುಣ್ಯ ಬಂತು, ತಾರುಣ್ಯ ಹೋಗಿ ಮಧ್ಯ ವಯಸ್ಸು ಬಂತು, ಮುಪ್ಪು ಬಂತು, ಸಾವೇ ಬಂದು ಹೋಯಿತು, ಆಯುಷ್ಯ ಕ್ಷೀಣ ಆಗಿ ಹೋಯಿತು. ಈ ಶರೀರವನ್ನು ಓಲೈಸುವುದರಲ್ಲೇ ಕಾಲವೆಲ್ಲವೂ ಕಳೆದು ಹೋಯಿತು. ಹೀಗೆ ನನ್ನನ್ನು ನನ್ನವರನ್ನ ನೆಚ್ಚಿಕೊಂಡು ಏನು ಉಪಯೋಗ? ಅಶುಭಾಶಯ ಧೂಮಕೇತು, ಇಷ್ಟು ನೆಚ್ಚಿಕೊಂಡು ಮೈಮರೆತು ಮಲಗಿದ್ದೇನಲ್ಲ. ಕೆಲವು ಬಾರಿ ದೊಡ್ಡವರು ಸಣ್ಣವರನ್ನ ಅಥವಾ ಈ ಮಿಲಿಟರಿಯಲ್ಲಿ ಹಾಗೆ ಮಾಡ್ತಾರೆ ಅಂತ ಕೇಳಿದ್ದೇನೆ. ಏನಾದರೂ ಅಶಿಸ್ತು ತೋರಿಸಿದ್ರೆ ಕಪಾಳಕ್ಕೆ 2 ಬಾರಿಸ್ತಾರೆ, ಅಥವಾ ಮಲಗಿದ್ದವರನ್ನ ಒದ್ದು ಮೇಲೆಬ್ಬಿಸ್ತಾರೆ. ಹಾಗೆ ಭಗವಂತನ ಈ ಪಾದಕಮಲ ಧೂಮಕೇತುವಿನಂತೆ ಬಂದು ನಮ್ಮನ್ನು ಅಪ್ಪಳಿಸಲಿ. ಅದೇನೋ ಭಗವಂತನ ಕರಕಮಲ ಅಮೃತದಂತೆ, ಕಮಲದಂತೆ ತುಂಬ ಸೂಕ್ಷ್ಮವಾದದ್ದು. ಭಗವಂತನ ಪಾದಕಮಲವೂ ಕೂಡ ಕಮಲ ಅಂತಲೇ ಅದನ್ನು ವರ್ಣಿಸ್ತಾರೆ. ಕೆಂಪಾಗಿರ್ತದೆ. ಅದರ ಮಾರ್ಧವ ಏನು, ಅದರ ಸೌಗಂಧ ಏನು, ಅದರ ಸೌಂದರ್ಯವೇನು, ಅದೆಲ್ಲ ವಿಷಯ ಸರಿ. ವಜ್ರದಂತೆ ಕಠಿಣವಾದದ್ದು ಹೌದು ಅವನ ಪಾದ. ಎಚ್ಚರ ತಪ್ಪಿದ ಭಕ್ತರನ್ನ ಒದ್ದು ಸನ್ಮಾರ್ಗಕ್ಕೆ ತರುವಂಥ ಕೈಗಳವು, ಅಂಥ ಕಾಲುಗಳವು. ಆ ಪಾದ ಹಾಗೆ ಧೂಮಕೇತುವಿನಂತೆ ವರ್ತಿಸಲಿ ಒಂದು ಬಾರಿ. ಕಮಲ ಅಂತ ವರ್ಣನೆ ಮಾಡಿದ್ದು ಅನೇಕ ಕಡೆ ಇದೆ, ಅದೇನು ದೊಡ್ಡ ವಿಷಯ ಅಲ್ಲ. ಧೂಮಕೇತುವಿನಂತೆ ಬಂದು ಅಪ್ಪಳಿಸಿ ನಮ್ಮ ಅಮಂಗಳವನ್ನ, ನಮ್ಮ ಅಶುಭವನ್ನೆಲ್ಲವನ್ನು ಸುಟ್ಟು ಹಾಕಿ, ಧೂಮಕೇತು ಒಂದು ಅಪ್ಪಳಿಸಿದರೆ ಅಲ್ಲೊಂದು ನಗರ ಇತ್ತು, ಅಲ್ಲೊಂದೇನೋ ಪ್ರದೇಶ ಇತ್ತು, ಉದ್ಯಾನವನ ಇತ್ತು ಅನ್ನುವ ಗುರುತೇ ಆಗದಂತೆ ಆಗಿ ಹೋಗಿಬಿಡ್ತದೆ, ನಮಗೆ ಗೊತ್ತಿದೆ. ಹಾಗೆ ಧೂಮಕೇತುವಿನಂತೆ ಅನಿರೀಕ್ಷಿತವಾಗಿ ಅದೆಲ್ಲಿಂದಲೋ ಬಂದು ಅಪ್ಪಳಿಸಿ ನಮ್ಮ ಅಶುಭದ ಕುರುಹೇ ಇಲ್ಲದಂತೆ ಅದನ್ನು ಮಾಡಿ
ನಮ್ಮ ವ್ಯಕ್ತಿತ್ವವನ್ನು ಅದು ತಿದ್ದಿ ರೂಪಿಸಲಿ. ಭಗವಂತನ ಪಾದ ಅನ್ನುವುದೊಂದು ನೌಕೆಯಂತೆ ಅಂತ ವರ್ಣನೆ ಮಾಡ್ತಾರೆ ಮತ್ತೊಂದು ಕಡೆ. ಭಗವತ್ಪಾದ ನೌಕೆಯಂ ನಾಣ್ಯ ನೌಕೋಪಮ ಭವೇತ್. ಜ್ಞಾನಿಗಳಾದವರು ತಾವು ಆ ನೌಕೆಯಲ್ಲಿ ಕೂತು ಶಿಷ್ಯರನ್ನು ಏರಿಸಿ ಮುನ್ನಡೆಸ್ತಾರೆ. ಹೋಗಿ ಸೇರಬೇಕಾದದ್ದು ಭಗವಂತನ ಪಾದವನ್ನೇ. ಹೋಗಿ ಸೇರ್ಲಿಕ್ಕೆ ಬೇಕಾದ ಸಾಧನವೂ ಭಗವಂತನ ಪಾದವೇ. ಗಡಿಗೆ ಒಂದು ತಯಾರಾಗಬೇಕಾದ್ರೆ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡು ಹಾರ್ಯಾಡಿ ಮಣ್ಣು ತುಳಿಬೇಕು. ಹಾರ್ಯಾಡಿ ಮಣ್ಣು ತುಳಿದು ನಾರ್ಯಾರು ಹೊರುವಂಥ ಐರಾಣಿ ಮಾಡಬೇಕು. ಅವನು ಒಂದು ಗಡಿಗೆ ತಯಾರಾಗಿ ಅದು ಏನು ಕೆಲಸ ಮಾಡಬೇಕೋ ಅದನ್ನು ಮಾಡಬೇಕಾದ್ರೆ, ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ತುಳಿತಬೇಕು. ಹಾಗೆ ಈ ಜೀವ ಅನ್ನೋದೊಂದು ಘಟ. ಆ ಘಟ ಹೀಗೆ ನಾನಾ ಥರದ ಪಾದಪ್ರಹಾರಗಳಿಗೆ, ಭಗವಂತನ ಪಾದಪ್ರಹಾರಗಳಿಗೆ ಒಳಗಾದಾಗ, ಆ ಮಣ್ಣು ಪಾದಪ್ರಹಾರಗಳಿಗೆ ಒಳಗಾದಾಗ ಆ ಮಣ್ಣಿನಿಂದ ಈ ಗಡಿಗೆ ತಯಾರಾಗ್ತದೆ. ಅದರಂತೆ ಭಗವಂತ ಇದನ್ನು ಮಾಡಲಿ, ಭಗವಂತನ ಪಾದಕಮಲಗಳು ಅದನ್ನು ಮಾಡಲಿ ಅಂತ ಅದು ಪ್ರಾರ್ಥನೆ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಮಾತೊಂದು ನಮ್ಗೆ ನೆನಪಿಗೆ ಬರ್ತದೆ. ಭಗವಂತನ ಪಾದಕಮಲಗಳಿಗೆ ಸುವಹ ಅಂತ ಹೇಳ್ತಾರಂತೆ. ಸುವರಸ್ಯ ಪದದ್ವಯಂ ಪಾದಾವಸ್ಯ ಹಿ ತತ್ಪ್ರಾಪ್ತಿ ಮುಕ್ತಿರಿತ್ಯಭಿಧೀಯತೆ ಅಹಮೇಶೋ ಹ್ಯಹೇಯತ್ವಾತ್ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ. ಸು ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ. ಮುಕ್ತಿದಾನೇನ ತಜ್ಞಾನ ಸುವರಸ್ಯ ಪದದ್ವಯಂ. ಜೀವರಿಗೆ ಮುಕ್ತಿಯನ್ನು ಕೊಟ್ಟು ಅವರಿಗೆ ನೈಜವಾದ ಜ್ಞಾನವನ್ನ ಮತ್ತು ಸ್ವರೂಪಭೂತವಾದ ಆನಂದವನ್ನ ಮತ್ತು ಸ್ವರೂಪಭೂತವಾದ ಜ್ಞಾನವನ್ನ ಕೊಡುವವನವನು. ಆದ್ದರಿಂದ ಸು ಮತ್ತು ವ ಅಂತ ಅವನ ಪಾದಕಮಲಗಳಿಗೆ ಹೆಸರು. ಈ ಜಗತ್ತಿನಲ್ಲಿಯೂ ನಮಗೆ ಜ್ಞಾನ, ಒಂದಿಷ್ಟು ಎಚ್ಚರ, ಜ್ಞಾನ ಅಂದರೆ ಎಚ್ಚರ, ಒಂದಿಷ್ಟು ಸುಖ ಅದು ಬರಬೇಕಾದ್ರೆ ಭಗವಂತನ ಪಾದಕಮಲಗಳ ಸ್ಪರ್ಶ ನಮಗಾಗಬೇಕು. ಆ ಭಗವಂತನ ನರ್ತನ ಕಾಳಿಂಗದಂತೆ ಮತ್ತರಾಗಿರುವಂತಹ ನಮ್ಮ ಮಸ್ತಕದ ಮೇಲೆ ಆಗಬೇಕು. ಇಲ್ಲಿ ಆದರೆ ನಾಳೆ ಮುಕ್ತಿಯಲ್ಲಿಯೂ ಕೂಡ ನೈಜವಾದ ಜ್ಞಾನ, ನೈಜವಾದ ಆನಂದ. ಹೀಗೆ ಆ ಭಗವಂತನ ಪಾದಕಮಲಗಳಿಂದ ತನಗಾದಂಥ ಕಲ್ಯಾಣಗಳನ್ನು, ಶುಭಗಳನ್ನು ಅನುಭವಿಸಿದವನು ಅದನ್ನ ಯಾಕೆ ಮರೀಲಿಕ್ಕೆ ಪ್ರಯತ್ನ ಪಡ್ತಾನೆ? ಮರೀಲಿಕ್ಕೆ ಅವನು ಸಮರ್ಥನೆ ಆಗೋದಿಲ್ಲ ಅಂತ ಆ ಶ್ಲೋಕದ ಬಗ್ಗೆ ಒಂದಿಷ್ಟು ಅಂತರಂಗದಲ್ಲಿ ವಿಮರ್ಶೆ ಮಾಡಿದಾಗ ಮೂಡಿದ ಭಾವನೆಗಳನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.